ಮಧುಗಿರಿ ತಾಲೂಕಿನ ಹೊಸಕೆರೆ ಗ್ರಾಮ ಪಂಚಾಯಿತಿಯ ಕಾರೇನಹಳ್ಳಿ ಗ್ರಾಮದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಸ್ವೀಕರಿಸಲು ಇಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಪಿಡಿಒ ಶಿವಕುಮಾರ್ ತಿಳಿಸಿದರು. ನಂತರ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಪಿಡಿಒ ಶಿವಕುಮಾರ್, ಗ್ರಾಮ ಪಂಚಾಯಿತಿ ವತಿಯಿಂದ ಗುರುತಿಸಿರುವ ನಿವೇಶನಗಳಲ್ಲಿ 3 ನಿವೇಶನಗಳನ್ನು ಮೀಸಲಿಟ್ಟಿದ್ದು 27 ನಿವೇಶನಗಳನ್ನು ಮೀಸಲಾತಿ ಅನುಸಾರ ಹಂಚಿಕೆ ಮಾಡಲಾಗುವುದು ಮತ್ತು 1.5 ಎಕರೆ ಜಾಗ ಮೀಸಲಿಟ್ಟಿದ್ದು ಅಗತ್ಯ ಬಿದ್ದರೆ ಇದರಲ್ಲಿ ನಿವೇಶನಗಳನ್ನು ನೀಡಲಾಗುವುದು. ಹಿರಿಯ ನಾಗರಿಕರಿಗೆ ಎಸ್ಸಿ, ಎಸ್ಟಿ, ಒಬಿಸಿಯಂತೆ ಮೀಸಲಾತಿಯಂತೆ ನಿವೇಶನ ರಹಿತರಿಗೆ ನಿವೇಶನ ನೀಡಲಾಗುವುದು. ಸ್ಥಳೀಯ ನಿವಾಸಿಯಾಗಿರಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು. ಸರ್ಕಾರಿ ಸಚಿವರ ದೂರದೃಷ್ಟಿಯಿಂದ ಇಂತಹ ಕಾರ್ಯಕ್ರಮ ರೂಪಿಸಿದ್ದು ಇದನ್ನು ಪಾರದರ್ಶಕವಾಗಿ ಹಂಚಿಕೆ ಮಾಡಲಾಗುವುದು ಎಂದಿದ್ದಾರೆ. ಮೊದಲನೇದಾಗಿ ಈ ಒಂದು ಗ್ರಾಮದಲ್ಲಿ ನಿವೇಶನ ರಹಿತರಿಗೆ ನಿವೇಶನವನ್ನ ಕೊಡ್ತಾ ಇದ್ದೀವಿ. ಅದು ಅತ್ಯಂತ ತುಂಬಾ ಸಂತೋಷಕರವಾದಂತಹ ವಿಚಾರ. ಯಾಕಂದ್ರೆ ಅವಲೇ ಬರ್ತಿದಂಗೆ ಸರ್ ಹೇಳ್ತಾ ಇದ್ರು, ಒಂದು ಹಳ್ಳಿ ಅಥವಾ ಒಂದು ಪಂಚಾಯಿತಿಯಲ್ಲಿ ಒಂದು ಹಳ್ಳಿ ಹೆಂಗಿರ್ಬೇಕು ಅಂದ್ರೆ ಅಷ್ಟೇ ಸೌಮ್ಯವಾಗಿದ್ದು ನಾವು ಫಲಾನುಭವಿಗಳಾಗಿ ನಾವು ಫಲಾನುಭವಿಯನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಹಳ್ಳಿಯ ಎಲ್ಲರೂ ಬಂದಿದ್ದೀರಾ. ನಿಮ್ಗೆಲ್ಲ ಗೊತ್ತಿದ್ದಂಗೆ ನಿಮ್ಮ ಒಂದು ತಾಳ್ಮೆ, ಸಹನೆ ಮತ್ತೆ ಇನ್ನೊಂದಕ್ಕೆ ನಾವು ಬೆಲೆ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಯಾರು ನಿವೇಶನ ರೈತರಿದ್ದೀರಾ ಅವ್ರಿಗೆ ಸರ್ಕಾರದ ವತಿಯಿಂದ ನಿವೇಶನಗಳನ್ನ ಕೊಡ್ತೀವಿ. ಈಗ ಏನ್ ನಾವು 30 ನಿವೇಶನ ಮಾಡಿದೀವಿ, ಅದರಲ್ಲಿ 10% ನಾಗರಿಕ ಸೌಲಭ್ಯಕ್ಕಾಗಿ ನಾವು ತೆಗೆದಿದ್ದೀವಿ. 10% ನಿಮ್ಗೆಲ್ಲ ಗೊತ್ತಿದ್ದಂಗೆ ನಿಮ್ಮ ಊರಿಗೆ ಇರ್ತಾವ. ಅವು ಅಂಗನವಾಡಿ ಬರ್ಬೋದು, ಸಮುದಾಯ ಭವನ ಬರ್ಬೋದು, ಅಥವಾ ಇನ್ನ ಏನಾದರೂ ಸರ್ಕಾರದಿಂದ ಬರ್ತಕ್ಕಂಥ ಬಿಲ್ಡಿಂಗ್ ಕಟ್ಟೋದಕ್ಕೆ 3 ಬಿಟ್ಟು 27 ನಿವೇಶನಗಳನ್ನ ನಾವು ನಿಮ್ಮೂರಿಗೆ ಹಂಚುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಇನ್ನು ಕೇವಲ ಒಂದು ತಿಂಗಳು 2 ತಿಂಗಳ ಅವಧಿಯಲ್ಲೇನೆ ಮತ್ತೆ 1.5 ಎಕರೆ ನಿಮ್ಮೂರಿಗೆ ಕೊಟ್ಟಿದ್ದಾರೆ. ಇನ್ನ ಇದರಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಕೈ ಬಿಟ್ಟು ಹೋದ್ರು ಸಹ ನಿಮ್ಮೂರವ್ರಿಗೆ ಹಂಚೋದಕ್ಕೆ 1.5 ಎಕರೆ DC ಅವರ ರಿಲೇಷನ್ಗೆ ಹೋಗಿದೆ. ಅವ್ರಿಗೆ ನಿಮ್ಗೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಗ್ರಾಮ ಪಂಚಾಯತಿಯಿಂದ ಯಾರು ಇದ್ರಾಗ ದಿಗಿಲ್ ಪಡೋ ಅಂತ ಅಗತ್ಯ ಬೇಕಾಗಿಲ್ಲ. ಅದ್ರ ಜೊತೆಯಲ್ಲಿ ನಾವು ಈ ಒಂದು ನಿವೇಶನ ಕೊಡಬೇಕಾದ್ರೆ ಯಾವ ರೀತಿಯಾಗಿ ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, SC ಒಂದು ಜನಾಂಗಕ್ಕೆ, ST ಜನಾಂಗಕ್ಕೆ, ಮತ್ತೆ ಯಾರಾದ್ರೂ ಇಲ್ಲಿ ಈ ಒಂದು ಭಾಗದಲ್ಲಿ ಈ ಒಂದು ಊರಲ್ಲಿ ಏನಾದ್ರೂ ಮಾಜಿ ಸೈನಿಕರು ಅಂದ್ರೆ ಸೈನಿಕ ಸೇವೆಯಲ್ಲಿ ದುಡಿದು ರಿಟೈರ್ಡ್ ಆಗಿ ಯಾರನ್ನ ಬಂದಿದ್ರೆ ಅವ್ರಿಗೂ ಕೊಡಬೇಕು ಅಂತ ಇದೆ. ಅದ್ರ ಜೊತೆಗೆ ಹಿರಿಯ ನಾಗರಿಕರು 70 ವರ್ಷ ಆಗಿರುತ್ತೆ, ಅವ್ರಿಗೆ ಯಾರಿಗೂ ಕೇಳರಿರಲ್ಲ, ಹೇಳರಿರಲ್ಲ, ಅವ್ರಿಗೆ ಮನೆ ಇರಲ್ಲ, ನಿವೇಶನ ಇರಲ್ಲ ಅಂತ ಹಿರಿಯ ನಾಗರಿಕರಿಗೂ ಒಂದು ಕೊಡಬೇಕು ಅಂತ ಇದೆ. ಅದ್ರ ಜೊತೆಗೆ ಯಾರಾದ್ರೂ ಅಂಗವಿಕಲರು, ಅವ್ರಿಗೇನು ಆಗೋದೇ ಇಲ್ಲ, ಅವ್ರ ಕೈಲಿ ದುಡಿಯೋದಕ್ಕಾಗಲ್ಲ ಅಂತ ಇರ್ತಕ್ಕಂಥವ್ರು ಸಹ ಅವ್ರಿಗೂ ಅವಕಾಶ ಇದೆ. ಇದೇ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ರಾಜಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ನಾಗರಾಜು, ಮಾಜಿ ಅಧ್ಯಕ್ಷ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಹಾಗೂ ಮುಖಂಡರು ಹಾಜರಿದ್ದರು. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.